ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಬ್ಲಾಗಿಂಗ್ಗೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಇದೆ, ಅಪ್ರೂವ್ ಇಲ್ಲ. ಸೊ ಅಷ್ಟು ಬೇಗ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಯಾರಿಗೂ ಸಿಗಲ್ಲ. ಸೊ ನಾವು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಬಟ್ ನಮಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಇಲ್ಲ ಅಂದ್ರೂ ಕೂಡ ನಾವು ದುಡ್ಡು ಮಾಡ್ಬೋದು ನಮ್ಮ ಬ್ಲಾಗ್ ಇಂದ. ಸೊ ಯಾವ ತರ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಸೊ ಬ್ಲಾಗ್ಗೆ ಅಂದ್ರೆ ಆಡ್ಸೆನ್ಸ್ ಅಪ್ರೂವ್ ಬೇಕಾಗೇ ಇಲ್ಲ. ಸೊ ಇದ್ರೂ ಒಳ್ಳೇದು. ಸೊ ಬಟ್ ಏನಂತಂದ್ರೆ ಆಡ್ಸೆನ್ಸ್ ಇಂದ ಸ್ವಲ್ಪ ಅಷ್ಟು ಇಷ್ಟು ಅರ್ನಿಂಗ್ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನ್ ಮಾಡ್ಬೋದು. ಸೊ ನೀವು ಜಸ್ಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕೀವರ್ಡ್ ರಿಸರ್ಚ್ ಮಾಡ್ಕೊಂಡು, ಪ್ರಾಡಕ್ಟ್ ಗಳ ರಿಸರ್ಚ್ ಮಾಡ್ಕೊಂಡು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಬರೆದ್ರಪ್ಪ ಅಂತಂದ್ರೆ ನಿಮ್ಮ ಬ್ಲಾಗ್ ಅಲ್ಲಿ, ಸೊ ನಿಮ್ಮ ಬ್ಲಾಗ್ಗೆ ಅನ್ಕೊಳ್ಳಿ, ಸೊ ಅಷ್ಟು ಎಷ್ಟು ಟ್ರಾಫಿಕ್ ಬರ್ತಾ ಇರುತ್ತೆ. ಸೊ ನೀವು ಆಲ್ರೆಡಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅಷ್ಟು ಎಷ್ಟು ಬರ್ತಾ ಇರುತ್ತೆ ಅನ್ಕೊಂತೀನಿ. ಸೊ ನಾನು ದಿನಕ್ಕೆ ಒಂದು 10-20 ಸೊ ಈ ತರ ಬಂದ್ರು ಕೂಡ, ಸೊ ನೀವು ಇದ್ರಲ್ಲಿನೇ ನಿಮ್ಮ ಒಂದು ಅಫಿಲಿಯೇಟ್ ಪ್ರಾಡಕ್ಟ್ ಗಳನ್ನ ಹಾಕ್ಬಿಟ್ಟು ನೀವೇನ್ ಮಾಡ್ಬೋದು, ಗೂಗಲ್ ಆಡ್ಸೆನ್ಸ್ ಬಿಟ್ಬಿಟ್ಟು ಕೂಡ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಕೆಲವೊಂದು ಟಿಪ್ಸ್ ಗಳನ್ನ ನಾನು ಹೇಳ್ತೀನಿ ಇವತ್ತು. ಸೊ ಆ ಟಿಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ದುಡ್ಡು ಮಾಡಬಹುದು. ಸೊ ಯಾವ ತರ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಬ್ಲಾಗ್ ನೀಚನ ನೀವು ಇದು ಮಾಡಿರ್ತೀರಾ. ಸೊ ಮೊದಲಿಗೆ ನೀವು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಬ್ಲಾಗ್ ನೀಚನ ನೀವು ಸೆಲೆಕ್ಟ್ ಮಾಡಿರ್ತೀರಾ. ಸೊ ಒಂದೇ ನೀಚಲ್ಲಿ ನೀವು ಕೆಲಸ ಮಾಡಿ ಅಂತ ನಾನು ತುಂಬಾ ಸಾರಿ ಹೇಳಿದ್ದೀನಿ. ಸೊ ಆ ನೀಚಲ್ಲಿ ಇರುವಂತ ಅಷ್ಟು ಪ್ರಾಡಕ್ಟ್ ಗಳ ಬಗ್ಗೆ ನೀವೇನ್ ಮಾಡಿ, ಒಂದು ಮಾಡ್ಕೊಳ್ಳಿ. ಸೊ ನೀವೇನಾದ್ರೂ ಟೆಕ್ ರಿಲೇಟೆಡ್ ಅಲ್ಲಿ ಏನಾದ್ರೂ ಬ್ಲಾಗಿಂಗ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಹೌ ಟು ಕ್ರಿಯೇಟ್ ಅ ಬ್ಲಾಗ್ ಅಥವಾ ಹೌ ಟು ಕ್ರಿಯೇಟ್ ಅ ವೆಬ್ಸೈಟ್. ಸೊ ವಾಟ್ ಈಸ್ ವರ್ಡ್ ಪ್ರೆಸ್, ವಾಟ್ ಈಸ್ ಹೋಸ್ಟಿಂಗ್ ಅಂಡ್ ವಾಟ್ ಈಸ್ ಡೊಮೇನ್. ಸೊ ಇದೆಲ್ಲ ಒಂದೇನಪ್ಪ ಅಂತಂದ್ರೆ ಒಂದು ಎಜುಕೇಶನ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಈ ರಿಲೇಟೆಡ್ ಬರುತ್ತೆ. ಹಾಗಂತಂದ್ರೆ ಇದರ ಒಂದು ಈ ನೀಚ್ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ ಗಳನ್ನ ಸರ್ಚ್ ಮಾಡ್ಬೇಕಾಗುತ್ತೆ ಮೊದಲಿಗೆ. ಸೊ ಆ ಪ್ರಾಡಕ್ಟ್ ಗಳನ್ನ ಸರ್ಚ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಗಳ ಒಂದು ಅಫಿಲಿಯೇಟ್ ಗೆ ಜಾಯಿನ್ ಆಗ್ಬಿಟ್ಟು, ಸೊ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ಆಮೇಲೆ ಆ ಪ್ರಾಡಕ್ಟ್ ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾವೇನ್ ಮಾಡ್ಬೋದು, ಒಂದು ಆರ್ಟಿಕಲ್ ಅನ್ನ ಬರಿಬೇಕು. ಸೊ ಆರ್ಟಿಕಲ್ ನ ಬರೆಯೋಕ್ಕೂ ಮುಂಚೆ ನೀವು ಏನ್ ಮಾಡ್ಬೇಕಾಗುತ್ತೆ, ಕೀವರ್ಡ್ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ ರಿಸರ್ಚ್ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಏನಿದೆ ಅದು ಇನ್ಸ್ಟಂಟ್ ಆಗಿ ಗೂಗಲ್ಗೆ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಏನು ಅಂತ. ಸೊ ಹೋಗೋಣ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ. ಸೊ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಅನ್ನ. ಸೊ ಅದನ್ನ ಫಾಲೋ ಮಾಡಿ ನಿಮ್ಮ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಶುರು ಮಾಡಿ. ಸ್ನೇಹಿತರೆ, ಮೊದಲಿಗೆ ಕೀವರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಗೂಗಲ್ ಅಲ್ಲಿ ನಾನು ಸರ್ಚ್ ಮಾಡ್ತೀನಿ, ಹೌ ಟು ಕ್ರಿಯೇಟ್ ಅ ನ್ಯೂಸ್ ವೆಬ್ಸೈಟ್ ಇನ್ ಕನ್ನಡ. ಸೊ ಇದೊಂದು ಕೀವರ್ಡ್. ಸೊ ಕೀವರ್ಡ್ ಅಂತಾನು ಕರಿಬಹುದು ಅಥವಾ ಟೈಟಲ್ ಅಂತಾನು ಕರಿಬಹುದು. ಸೊ ನಾನು ಇದ್ರ ಬಗ್ಗೆ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿ ಆದಮೇಲೆ ಸೊ ಇಲ್ಲಿ ನೋಡಬಹುದು, ಯೂಟ್ಯೂಬ್ ಅಲ್ಲಿ ಕೂಡ ನನ್ನ ವಿಡಿಯೋಸೇ ಬರುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಜಾಸ್ತಿ ವಿಡಿಯೋಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಫಸ್ಟ್ ವಿಡಿಯೋಸ್ ಅನ್ನ ತೋರಿಸುತ್ತೆ. ಕೆಳಗಡೆ ಬಂದ್ರಪ್ಪ ಅಂತ ಇಲ್ಲಿ ನೋಡಬಹುದು, ನನ್ನ ಒಂದು ಆರ್ಟಿಕಲ್ ಇದೆ, ನನ್ನ ಒಂದು ಬ್ಲಾಗ್ ಅಲ್ಲಿ ಆರ್ಟಿಕಲ್ ಇದೆ, ಹೌ ಟು ಕ್ರಿಯೇಟ್ ಅ ನ್ಯೂಸ್ ವೆಬ್ಸೈಟ್ ಇನ್ ಕನ್ನಡ. ಸೊ ಇದೇನಪ್ಪಾ ಅಂತಂದ್ರೆ ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ರ್ಯಾಂಕ್ ಆಗ್ತಾ ಇದೆ. ಸೊ ನೋಡಬಹುದು, ಯಾವುದೇ ತರದ ಆಡ್ ಇಲ್ಲ, ನಾನು ಏನು ಮಾಡಿಲ್ಲ. ಸೊ ಜಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಇನ್ಸ್ಟಂಟ್ ಆಗಿ ನಾನು ಏನ್ ಮಾಡಿದೀನಪ್ಪ ಅಂತಂದ್ರೆ ಇಂಡೆಕ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಇನ್ಸ್ಟಂಟ್ ಇಂಡೆಕ್ಸ್ ಆಗಿರೋದ್ರಿಂದ ಅದೇನಾಗಿದೆ, ಡೈರೆಕ್ಟ್ ಆಗಿ ಅದು ಬರ್ತಾ ಇದೆ. ಸೊ ನೋಡಬಹುದು ಕೆಳಗಡೆ ವಿಜಯ ಕರ್ನಾಟಕ ಅವ್ರದ್ದು ಇರೋದು ತುಂಬಾ ವೆಬ್ಸೈಟ್ಸ್ ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಪರ್ಫೆಕ್ಟ್ ಕೀವರ್ಡ್ಸ್ ಇರೋದ್ರಿಂದ ಏನಾಗ್ತಾ ಇದೆ, ನನ್ನ ಬ್ಲಾಗು ಟಾಪ್ ಅಲ್ಲಿ ಇದೆ. ಸೊ ಅದಕ್ಕೆ ಟ್ರಾಫಿಕ್ ಕೂಡ ಅಷ್ಟೇ ಇದೆ. ಸೊ ಇದು ಏನಪ್ಪಾ ಅಂತಂದ್ರೆ ಕೀವರ್ಡ್ ರಿಸರ್ಚ್ ಒಂದು ಪವರ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನೀವು ಹೋಸ್ಟಿಂಗ್ ಆಗಿರ್ಬೋದು, ಡೊಮೇನ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ನೀವು ಏನಾದ್ರು ಮಾಡ್ತಿದ್ರಿ ಅಂತಂದ್ರೆ, ಸೊ ಒಂದು ಇನ್ಫಾರ್ಮೇಶನ್ಸ್ ಅಥವಾ ಅದರ ಬಗ್ಗೆ ಆರ್ಟಿಕಲ್ಸ್ ಅನ್ನ ಬರಿತಾ ಇದ್ರಪ್ಪ ಅಂತಂದ್ರೆ ಅದರಲ್ಲಿ ನೀವೇನಪ್ಪಾ ಅಂತಂದ್ರೆ ದುಡ್ಡನ್ನ ಮಾಡ್ಬೋದು. ಬೇಕಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನನ್ನ ಒಂದು ಹೋಸ್ಟಿಂಗರ್ ನಾನು ಓಪನ್ ಮಾಡಿದ್ದೀನಿ. ಸೊ ಹೋಸ್ಟಿಂಗರ್ ಅಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ರೆಫರ್ ಅಂಡ್ ಅರ್ನ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನಾನು ಅರ್ನ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ $85 ನಾನು ಆಲ್ರೆಡಿ ಅರ್ನ್ ಮಾಡಿದ್ದೀನಿ. ಸೊ ಅಂತಂದ್ರೆ ಒಂದು ಬ್ಲಾಗ್ ಪೋಸ್ಟ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ ಆಗಿರ್ಬೋದು, ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ನಾನು ಏನಪ್ಪಾ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ $85 ಅನ್ನ ಯೂಸ್ ಮಾಡಿದ್ದೀನಿ. ಸೊ $85 ಅಂದ್ರೆ ಅಟ್ ಲೀಸ್ಟ್ ಒಂದು 6,000 ವರೆಗೂ ಬರುತ್ತೆ. 6 to 7,000 ವರೆಗೂ ಅಮೌಂಟ್ ಅದು ಆಗುತ್ತೆ. ಸೊ ಯಾರು ಕೊಡ್ತಾರೆ ಆನ್ಲೈನ್ ಅಲ್ಲಿ? ಸೊ ನಾವು ನಮ್ಮ ಕಮಿಷನ್ ಅನ್ನ ನಾವೇನಪ್ಪಾ ಅಂತಂದ್ರೆ ಈಸಿಯಾಗಿ ತಗೋಬಹುದು. ಸೊ ಅದು ಯಾವ್ದೇ ಆಗಿರ್ಬೋದು, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ಬ್ಲಾಗ್ ಆಗಿರ್ಬೋದು. ಸೊ ಬ್ಲಾಗ್ ಅಲ್ಲಿ ನಾವು ಈಸಿಯಾಗಿ ನಾವು ಮಾಡ್ಬೋದು. ಯಾಕಂತಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ನಾವು ಲಿಂಕ್ ಕೊಡ್ತೀವಿ. ಸೊ ಇದು ಅಷ್ಟೇ ಅಲ್ಲದೆ ತುಂಬಾ ಒಂದು ನೀಚ್ಗಳಿಗೆ ತುಂಬಾ ಪ್ರಾಡಕ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಮೆಝಾನ್ ಆಗಿರ್ಬೋದು, ಕ್ಲಿಕ್ ಬ್ಯಾಂಕ್ ಆಗಿರ್ಬೋದು, ಶೇರ್ ಸೇಲ್ ಆಗಿರ್ಬೋದು. ಸೊ ಈ ಒಂದು ಪ್ಲಾಟ್ಫಾರ್ಮ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವೇನಪ್ಪಾ ಅಂತಂದ್ರೆ
ಕ್ರಿಯೇಟ್ ಮಾಡ್ಕೋಬಹುದು. ಸೊ ನನ್ನ ಒಂದು ಬ್ಲಾಗ್ ಪೋಸ್ಟ್ಗಳಲ್ಲಿ ನಾನು ತುಂಬಾನೇ ಒಂದು ಅಫಿಲಿಯೇಟ್ ಲಿಂಕ್ಗಳನ್ನ ಹಾಕ್ತೀನಿ. ಅಂತಂದ್ರೆ 1-2 ಆದ್ರೂ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಆ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಹಾಕ್ಬೇಕಾಗುತ್ತೆ. ಸೊ ಬೆಸ್ಟ್ ಆಫರ್ಸ್ ಅಂತ ಹಾಕ್ಬಿಟ್ಟು ಮುಂದ್ಗಡೆ ಲಿಂಕ್ ಹಾಕ್ಬೋದು. ಸೊ ನೀವು ದೊಡ್ಡ ದೊಡ್ಡ ನ್ಯೂಸ್ ವೆಬ್ಸೈಟ್ ಗಳನ್ನ ನೋಡಿರ್ತೀರಾ. ಸೊ ವಿಜಯ ಕರ್ನಾಟಕ ಅದು ಇದು ಅಂತ. ಸೊ ಅದರ ಒಂದು ಆರ್ಟಿಕಲ್ಸ್ ಗಳನ್ನ ನೀವು ಓಪನ್ ಮಾಡ್ಕೊಂಡು ನೋಡಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ. ಸೊ ಅವರು ಲಿಂಕ್ ಗಳನ್ನ ಕೂಡ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನಿಮಗೆ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ 10, 20, 50, 100 ಡೈಲಿ. ಸೊ ಇದ್ರಲ್ಲಿ ನಿಮ್ಗೆ ಒಂದು 10 ಸೇಲ್ ಬಂದ್ರೂನು ಸೊ ನಿಮ್ಗೆ ಆರಾಮಾಗಿ 200-500 ನೀವು ಈಸಿಯಾಗಿ ನೀವು ದುಡಿಬಹುದು ದಿನಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಗೂಗಲ್ ಆಡ್ಸೆನ್ಸ್ ಗೆನೆ ಕಾಯ್ತಾ ಕೂತ್ಕೊಳ್ಳದೆ ಸೊ ಈ ಒಂದು ಪ್ರಾಡಕ್ಟ್ ಗಳ ಲಿಂಕ್ ಅನ್ನು ಕೂಡ ನೀವು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಇದು ಯಾವುದೇ ರೀತಿಯಾದ ಕಾಪಿರೈಟ್ ಬರಲ್ಲ, ಎಂತದು ಬರಲ್ಲ, ಏನೂ ಬರಲ್ಲ. ಸೊ ಅದರಿಂದ ದುಡ್ಡು ನೀವು ಈಸಿಯಾಗಿ ಕಮಿಷನ್ಸ್ ಅನ್ನ ಮಾಡಬಹುದು. ಸೊ ನೀವು ಏನಾದ್ರು ಹೊಸದಾಗಿ ಬ್ಲಾಗ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಬ್ಲಾಗ್ಗೆ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗರ್ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮಗೆ ಒಂದು ಬೆಸ್ಟ್ ಆಪ್ಷನ್ಸ್ ಇದೆ. ಸೊ ಹೋಸ್ಟಿಂಗರ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 149 rupees ಪರ್ ಮಂತ್ ನಿಮಗೆ ಏನಂತಂದ್ರೆ ಪ್ಯಾಕೇಜ್ ಸಿಗುತ್ತೆ. ಸೊ ಅದರಲ್ಲಿ ಫ್ರೀ ಇಮೇಲ್ಸ್ ಸಿಗುತ್ತೆ, ಫ್ರೀ ಡೊಮೇನ್ ಸಿಗುತ್ತೆ 1 ಇಯರ್ ವರೆಗೂ. ಸೊ ನೀವು ಅದರಲ್ಲಿ ಆಲ್ಮೋಸ್ಟ್ ನೀವು ತಿಂಗಳಿಗೆ ತಗೊಂತೀರಪ್ಪ ಅಂದ್ರೆ 154 rupees ಏನೋ ತೋರಿಸುತ್ತೆ. ಸೊ 1 ತಿಂಗಳಿಗೆ ತಗೊಂಡ್ರಪ್ಪ ಅಂತಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು, ಅಟ್ ಲೀಸ್ಟ್ 1 ವರ್ಷ 2 ವರ್ಷ ತಗೊಂಡ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಒಂದು ರೇಂಜ್ಗೆ ಸೆಟ್ ಆಗೋ ಅಷ್ಟರಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು 6 ಮಂತ್ಸ್ ಆಗಿರುತ್ತೆ, 1 ಇಯರ್ ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ನೀವು ಅಷ್ಟು ದುಡ್ಡನ್ನ ಅರ್ನ್ ಮಾಡಿರ್ತೀರಾ. ಆ ದುಡ್ಡಿಂದ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಒಂದು ಹೋಸ್ಟಿಂಗ್ ಅನ್ನ ನೀವು ರಿನ್ಯೂವಲ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಷ್ಟು ಜಾಸ್ತಿ ಒಂದು ಇರುತ್ತೆ ಸೊ ಅದನ್ನ ನೀವು ಬೈ ಮಾಡೋದಕ್ಕೆ ಇದ್ ಮಾಡಿ. ಸೊ ಅದೇ ರೀತಿಯಾಗಿ ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಬೇಕಂತ ಬೈ ಮಾಡಿದ್ರಪ್ಪ ನಿಮಗೆ ಆಲ್ಮೋಸ್ಟ್ 20% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಆ 20% ನಿಮಗೆ ಡಿಸ್ಕೌಂಟ್ ಸಿಗೋದ್ರಿಂದ ನಿಮಗೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀರಾ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಸೊ ಇದೊಂದು ವಿಡಿಯೋ ಆಗುತ್ತೇನಪ್ಪ ಅಂತಂದ್ರೆ ಅಫಿಲಿಯೇಟ್ ಲಿಂಕ್ ಅನ್ನ ನೀವು ನಿಮ್ಮ ಬ್ಲಾಗ್ ಅಲ್ಲಿ ಶೇರ್ ಮಾಡಿ ಆಲ್ಮೋಸ್ಟ್. ಸೊ ಶೇರ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ಸೇಲ್ಸ್ ಜನರೇಟ್ ಆಗಿ ಅಟ್ಲೀಸ್ಟ್ ದುಡ್ಡಾದ್ರೂ ಬರುತ್ತೆ ಅಷ್ಟೋ ಇಷ್ಟು. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.